ನೋಡಿ ನಾನು ಉಪ್ಸಾರು ಖಾರಕ್ಕೆ ಕೆಂಪು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 15-20 ನಮ್ಮ ಮನೆಗೆ ಬೇಕು ಮೆಣಸಿನ್ಕಾಯಿನ ಈ ಥರ ಫ್ರೈ ಮಾಡಿ ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಹಾಕಿದ್ರೆ ಏನಿಲ್ಲ, ತೊಂದರೆ ಇಲ್ಲ. ಒಂದು 5 ಮಿನಿಟ್ಸು ಮೀಡಿಯಮ್ ಉರಿಲಿ ಗಮ್ ಅನ್ನೋ ಥರ ಫ್ರೈ ಮಾಡ್ಕೊಳ್ಳಿ. ಬರೀ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷ ಆದಮೇಲೆ ಅದನ್ನು ತಣ್ಣಗಾಕ್ಬಿಡೋಣ. ನೋಡಿ, ಖಾರಕ್ಕೆ ಮೆಣಸು, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಮೆಣಸಿನ್ಕಾಯಿನ ಫ್ರೈ ಆಗಿದೆಯಲ್ಲ, ಅದು ತಣ್ಣಗಾಕಿಟ್ಟಿದೆಯಲ್ವ, ಅದನ್ನು ಗ್ರೈಂಡ್ ಮಾಡೋಣ. ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸಿಟ್ಕೊಂಡು ತಣ್ಣಗಾಗಿದೆ, ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡೋಣ. ನೋಡಿ, ಗ್ರೈಂಡ್ರ್ ಆಗಿದೆ. ಗ್ರೈಂಡ್ರ್ ಆದಮೇಲೆ ನಾನು ಖಾರ ಚಟ್ನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನೆಲ್ಲ ಹಾಕೋಣ. ಹುಣಸೆಹಣ್ಣಿಲ್ಲೇ ಕೈ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಕರಿಬೇವಿನ ಸೊಪ್ಪು ಕೂದಲಿಗೆ, ಕಣ್ಣಿಗೆಲ್ಲ ಒಳ್ಳೆಯದಲ್ವ. ಮಕ್ಳುಗಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೆಯದು. ಕಣ್ಣಿನ ದೃಷ್ಟಿ ತುಂಬ ಇಂಪ್ರೂವ್ ಆಗುತ್ತೆ. ನೋಡಿ, ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕೆಂಪು ಖಾರದ ಚಟ್ನಿ ರೆಡಿಯಾಗಿದೆ. ಇದು ಉಪ್ಸಾರು ಜೊತೆಗೆ, ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ತುಪ್ಪ, ಮೊಸರು ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಹುಚ್ಚೆಳ್ಳು ಎಣ್ಣೆ ಹಾಕ್ಕೊಂಡಿರುತ್ತೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು. ಮಾಡಿ ನೋಡಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.